ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು. ಜನವರಿ ಮಾಸ ಭವಿಷ್ಯ ಅಂದರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಮುಹೂರ್ತ ಭಾಗ, ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ, ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ. ಮೊದಲನೇದಾಗಿ ನೋಡಿ, 23 ಪಂಚಮಿ ಶುಕ್ರವಾರ ಪೂರ್ವ ಭಾದ್ರ ನಕ್ಷತ್ರ, ನಂತರ 25 ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬೀಳುತ್ತೆ. 28ನೇ ತಾರೀಕು ದಶಮಿ ಕೃತಿಕಾ ಬುಧವಾರ ಬೀಳುತ್ತೆ. 30ನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ್ರ ನಕ್ಷತ್ರ ಬೀಳುತ್ತೆ. ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಬಟ್ ಯಾವ್ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ. ಈಗ ನಮಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಜನವರಿ ತಿಂಗಳಲ್ಲಿ ನೋಡಿ 4 ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರ್ರಾಶಿಯಲ್ಲಿ. ಸೊ ಧನುರ್ರಾಶಿಯಲ್ಲಿ 4 ಗ್ರಹಗಳ ಯುತಿ ನಮಗೆ ಜನವರಿ 15ನೇ ತಾರೀಕು, ಅಂದರೆ ಈಗ ಮಕರ ಸಂಕ್ರಾಂತಿ ಇದ್ರೆ ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ. ಅದೇ ಸಮಯದಲ್ಲಿ ಕುಜ ಶುಕ್ರರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ. ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನುರಾಶಿಯಲ್ಲಿ ಉಳ್ಕೊಳುತ್ತೆ. ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ. ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿಯೋ, ನಂತರ ಶನಿಯು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಇದು ಗ್ರಹದ ಪರಿಸರಗಳು. ಈಗ ನಮಗೆ ಬುಧ ತಗೊಳ್ಳಿ, ಗುರು ಮನೆಯಲ್ಲಿದೆ, ಅನ್ಕಂಫರ್ಟಬಲ್ ಆಗಿರುತ್ತಾಗ. ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ, ಆದರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ. ಬಟ್ ಭಾಗ್ಯದಲ್ಲಿ ರವಿ ಗುಜರು ತಕ್ಕ ಮಟ್ಟಿಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನೋಡಿ, 15 ಸಂಕ್ರಾಂತಿ ನಂತರ ರವಿ 10ನೇ ಮನೆ ಮಕರ ರಾಶಿಗೆ ಯಾವ ಪ್ರವೇಶ ಮಾಡುತ್ತೋ ರವಿ ಇನ್ನೂ ಉತ್ತಮ ರಿಸಲ್ಟ್ ಕೊಡುತ್ತೆ. ಕುಜ ಕೂಡ ಉಚ್ಚನಾಗ್ತಾನೆ, ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜ. ಸೊ ಈ ತರ ಪರಿಸರಗಳು ಇಲ್ಲಿದೆ ಅಂತ ನೋಡಬಹುದು. ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಈ ತಿಂಗಳು ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ತನಕನೂ 12ನೇ ಮನೆಯಲ್ಲಿ 4 ಗ್ರಹಗಳ ಸಂಚಾರ ಆಗುತ್ತೆ. ಸೊ ಖರ್ಚು ಹೆಚ್ಚಾಗುತ್ತೆ, ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಮಕರ ರಾಶಿಯವರದ್ದು ದಶಾಭುಕ್ತಿ ಚೆನ್ನಾಗಿದ್ರೆ ಏನು ಎದುರುಕೊಳ್ಳೋಂಥ ಅವಕಾಶ ಇಲ್ಲ. ಯಾಕಂದರೆ ಸಾಡೆ ಸಾತಿನೂ ಬಿಟ್ಟಿದೆ, ಗುರು ದೃಷ್ಟಿನೂ ನಿಮಗೆ 12ನೇ ಮನೆ ಮೇಲಿದೆ. ಹಾಗಾಗಿ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲದೇ ಇದ್ರೂ 12ನೇ ಮನೆ 4 ಗ್ರಹಗಳಿರೋದ್ರಿಂದ ವಾದ ವಿವಾದ ಸಿಗಾಕೋಬೇಡಿ, ಕೋಪದಲ್ಲಿ ಮಾತಾಡಬೇಡಿ. ಮಕರ ರಾಶಿಯವ್ರ ಕ್ವಾಲಿಟಿ ಏನು ಅಂದರೆ ಸ್ಟ್ರಿಕ್ಟು, ಡಿಸಿಪ್ಲಿನ್ಡು, ಅವ್ರು ಅನ್ಕೊಂಡಿದ್ದು ಸಾಧಿಸೋ ತನಕ ಬಿಡಲ್ಲ. ಬಟ್ ಈ ಸಮಯದಲ್ಲಿ ಜನವರಿ ತಿಂಗಳಲ್ಲಿ ಅಥವಾ 15ನೇ ತಾರೀಕು ಸಂಕ್ರಾಂತಿ ತನಕ ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕು ಲಿಬರಲ್ ಆಗಿದ್ದು ಬಿಡಿ. ಸೊ ಕೆಲವು ನೋಡದೇ ಇರೋಂಗಿರೋದು ಪರಿಹಾರವಾಗಿ ಉಪಯೋಗ ಬರುತ್ತೆ. ರವಿ ಕುಜಿಂಗ್ ಎರಡೂ ಪರಿಹಾರ ಬೇಕು. 12ನೇ ಮನೆ ಕುಜ ಇದ್ರೆ ಪತಿ ಪತ್ನಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ವಾದ ವಿವಾದ, ಭಿನ್ನಾಭಿಪ್ರಾಯಗಳು ಬರೋ ಚಾನ್ಸಸ್ ಇರುತ್ತೆ. ರವಿ 12ರಲ್ಲಿದ್ದರೆ ನೋಡಿ, ಅಷ್ಟಮಾದೀಪ ಮಕರ ರಾಶಿಗೆ 8ನೇ ಮನೆ ಅಧಿಪತಿ 12ರಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ರವಿ ಸೇರ್ಕೊಂಡಿರೋದು ಬುಧನ ಜೊತೆ. ಸೊ ನಿಮ್ಮ ಮಕ್ಕಳ ಆರೋಗ್ಯ ಆಗ್ಬೋದು ಅಥವಾ ನಿಮ್ಮ ತಂದೆ ಆರೋಗ್ಯ ಕಡೆ ಗಮನ ಕೊಡಬೇಕಾಗುತ್ತೆ. ಸೊ ದೈಹಿಕವಾಗಿ ಮೈಕೈ ನೋವು ಬರೋದು, ಜ್ವರ ಬರೋವಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಈ ತಿಂಗಳು 15ನೇ ತಾರೀಕು ತನಕ. ನಂತರ ನಿಮ್ಮ ರಾಶಿಯಲ್ಲೇ ಕುಜ ಉಚ್ಚನಾಗ್ತಾನೆ. 4 ಮತ್ತು 11ನೇ ಮನೆ ಅಧಿಪತಿಯಾದ ಕುಜ ನಿಮ್ಮಲ್ಲೇ ರಾಶಿಯಲ್ಲೇ ಉಚ್ಚ ಸ್ಥಾನಕ್ಕೆ ಬಂದಾಗ ವಾಹನ ಭಾಗ್ಯ, ಭೂಮಿಯಿಂದ ಲಾಭ ಬರೋದು, ಇದೆಲ್ಲ ನಿಮಗೆ ಕುಜ ಕೊಡ್ತಾನೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಶಾರ್ಟ್ ಟೆಂಪರ್ ಆಗುತ್ತೆ, BP ವೇರಿಯೇಷನ್ ಆಗೋದು, ಕೋಪತಾಪ ಜಾಸ್ತಿ ಆಗೋದು ಮಕರ ರಾಶಿಯವರಿಗೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಕುಜ ಮತ್ತು ರವಿಗೆ ಪರಿಹಾರ ಅಗತ್ಯ. ಇನ್ನು 12ನೇ ಮನೆಯಲ್ಲಿ ಶುಕ್ರ ಇದ್ದಾಗ ನಿಮ್ಮ ಐಷಾರಾಮಿಗೋಸ್ಕರ ಖರ್ಚು ಮಾಡಿಸ್ಬಿಡುತ್ತೆ. ಮನೆ ಬೆಡ್ಶೀಟ್ಗೋಸ್ಕರನ ಅಥವಾ ಹೊಸ ಬೆಡ್ ತೊಗೊಳೋದು, ಹೊಸ ಕಾಟ್ ತೊಗೊಳೋದು, ದಿಮ್ ತೊಗೊಳೋದು, ಐಷಾರಾಮಿ ವಸ್ತುಗೆ ಶುಕ್ರ ಖರ್ಚು ಮಾಡಿಸುತ್ತೆ. ಬುಧ 12 ಖರ್ಚು ಜಾಸ್ತಿ ಅಂತ. ಜೊತೆಗೆ ಬುಧ ನಿಮಗೆ ಮಕರ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಆಗುತ್ತೆ. ಹಾಗಾಗಿ ಅದು 12ರಲ್ಲಿದ್ದರೆ ದೂರ ಪ್ರಯಾಣ, ಕುಟುಂಬ ಸಮೇತ ದೂರ ಪ್ರಯಾಣ ಹೋಗ್ಬೋದು ಅಥವಾ ಪ್ರಯಾಣಗಳು ಹೆಚ್ಚಾಗ್ಬೋದು ಈಗ ಮಕರ ರಾಶಿಯವರಿಗೆ. ಸೊ ಓವರ್ ಆಲ್ ಆಗಿ ನೋಡಿ, ಖರ್ಚು ಹೆಚ್ಚಾಗುತ್ತೆ, ಮೈಕೈ ನೋವು ಬರುತ್ತೆ. ಓವರ್ ಆಲ್ ಆಗಿ ನಿಮಗೆ ಈಗ ರೆಸ್ಟ್ ಬೇಕು, ಒಂದು ವಾರ 10 ದಿವಸ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ನಂತರ ನಿಮಗೆ ಚೆನ್ನಾಗೇ ಇರುತ್ತೆ. ಕುಜ ಮತ್ತು ರವಿ ಯಾವಾಗ ನಿಮ್ಮ ರಾಶಿಯಲ್ಲೇ ಇದ್ದಾಗ, ಕುಜ ಎಕ್ಸಾಲ್ಟೆಡ್ ಇದ್ದಾಗ ಮಕರ ರಾಶಿಯವರಿಗೆ ಕೋಪದಾಪ ಕಡಿಮೆ ಮಾಡ್ಕೋಬೇಕು. ಈಗ ಏನಾದರೂ ಶುಭ ಕಾರ್ಯಗಳು ನಡೀತಿರುತ್ತೆ, ಯಾಕಂದರೆ ನಿಮಗೆ ಸಾಡೆ ಸಾತಿಯಿಂದ ತುಂಬ ಡಿಲೇ ಆಗೋಗಿತ್ತು. ಇವಾಗ ಟೈಮ್ ಚೆನ್ನಾಗಿದೆ, ಬಟ್ ಕೋಪತಾಪ ಬರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ತೊಗೊಂಡ್ರೆ ಮಕರ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಬಟ್ ನಮಗೆ ನೋಡಿ, ಸಾಡೆ ಸಾತಿ ಕಳೆದಿದೆ, ಕೆಲಸ ಕಾರ್ಯಗಳು ಅಂತ ತೊಂದರೆಗಳು ಇಲ್ಲ. ಈಗ ಒಂದು ಮೆಟ್ಲು ಹತ್ತಿದ್ದೀರಾ ನೀವೀಗ, ಬ್ಯಾಲೆನ್ಸ್ ಮಾಡಬೇಕು. 15ನೇ ತಾರೀಕು ತನಕ ಸಂಕ್ರಾಂತಿ ನಂತರ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ, ಒಳ್ಳೆಯದಾಗಲಿ.
ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.